ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ನಗರದಲ್ಲಿ ನಡೆದ ದಾಂಡೇಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ನಂತರ ಪ್ರಧಾನ ವೇದಿಕೆಯಲ್ಲಿ ಹೊನ್ನಾವರದ ಕಲಾಧರ ಯಕ್ಷರಂಗ ಯಕ್ಷಗಾನ ಬಳಗದಿಂದ ಸತ್ವ ಪರೀಕ್ಷೆ ಯಕ್ಷಗಾನ ಜನಮನ ತಣಿಸಿತು. ಯಕ್ಷಗಾನದ ಭಾಗವತರಾಗಿ ಹಿಲ್ಲೂರು ರಾಮಕೃಷ್ಣ ಹೆಗಡೆ ಪ್ರಬುದ್ಧ ಅಭಿನಯ ನೀಡಿದ್ರೆ, ಮದ್ದಳೆಯಲ್ಲಿ ಕರ್ಕಿಯ ಪರಮೇಶ್ವರ ಭಂಡಾರಿ ಅಭಿನಯ ಕಲಾ ರಸಿಕರ ಗಮನ ಸೆಳೆಯಿತು. ಒಂದು ಕ್ಷಣ ನೀನಾಡುವಂತಹ ಮಾತುಗಳನ್ನು ಕೇಳುವಾಗ ನಂಬಬೇಕು ಬಿಡಬೇಕೆನ್ನುವ ಹಾಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ಮಾತನ್ನ ಹೇಳಿದವರನ್ನು ಸಾಮಾನ್ಯದವರಲ್ಲ, ನಾರದ ಮಾಸ್ಟರ್ಗಳು ಹೇಳಿದರು. ಅಣ್ಣ, ನಮ್ಮವರಿಗೆ ಯಾಕಿಂತಹ ಬುದ್ಧಿ ಬಂತೋ ಏನು, ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿ ಬಿದ್ದು ಈ ರೀತಿ ಮಾತನಾಡಿದ್ದಾರೋ ಏನು. ಆದ್ರೆ ನಾನು ನಿನ್ನ ತಂಗಿಯ ಅಲ್ಲಣ್ಣ, ನಿನ್ನ ಎಳೆಯನಾಗಿರುವಂತಹ ಅಭಿಮನ್ಯುವಿನ ಮುಖವನ್ನು ನೋಡಿ ಆದರೂ ಅಣ್ಣ, ಈ ನಿನ್ನ ತಂಗಿಯ ಈ ನೋಡುವಲೆಗಳನ್ನು ಕಾಯಬೇಕಣ್ಣ. ಅಣ್ಣಯ್ಯ ಕಾಯಬೇಕಯ್ಯ, ಅಣ್ಣಯ್ಯ ಕಾಯಬೇಕಯ್ಯ. ಏನು ಹೇಳ್ತಾ ಇದ್ದೀಯ? ಯಾರ್ಯಾರು ಆಡುವ ಮಾತಲ್ಲ ಅಣ್ಣ, ಅದು ಪರಮಾತ್ಮನ ಆಡುತ್ತಿರುವಂತಹ ಮಾತು. ಎಲ್ಲಿಯಾದ್ರೂ ಸತ್ಯವಾಗಿ ಬಿಟ್ಟಿದ್ದಣ್ಣ ಅದು. ಸಾಂತಿಗಲ್ ಗಜಾನನ ಹೆಗಡೆ ಅವರ ಚೆಂದೆ ವಾದನ ನೋಡಿಗರ ಕುತೂಹಲ ಕೆರಳಿಸಿತು. ಸುಬ್ರಹ್ಮಣ್ಯಂ ಚಿಟ್ಟಾಣಿ, ಜಲವಳ್ಳಿ ವಿದ್ಯಾಧರ ರಾವ್, ಬೆಂಗಳೂರಿನ ನಾಗಶ್ರೀ, ಸಿದ್ದಾಪುರದ ಅಶೋಕ ಭಟ್, ಬೇರುಳ್ಳಿ ವಿನಯ್ ಭಟ್, ಚಂದ್ರ ಮರಾಠ, ಕಾಸರಗೋಡ ಶ್ರೀಧರ್ ಭಟ್ ಮುಮ್ಮೇಳದಲ್ಲಿ ಸಭಿಕರನ್ನ ಕಟ್ಟಿ ಹಾಕಿದ್ರು. ತಡರಾತ್ರಿವರೆಗೆ ನಡೆದ ಯಕ್ಷಗಾನವನ್ನ ನೋಡಲು ಕೊರೆಯುವ ಚಳಿಯಲ್ಲಿ ಯಕ್ಷಗಾನ ಪ್ರಿಯರ ಸಮೂಹ ಸಭಾಂಗಣದಲ್ಲಿ ತುಂಬಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಲತೇಶ್ ಜಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ ನ್ಯೂಸ್, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.